ಏನು ದುಬೈಲಿ ಚಾಂಪಿಯನ್ ಟ್ರೋಫಿ ಫೈನಲ್ ಮ್ಯಾಚ್ ಇದೆ, ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡು. ಆ ಒಂದು ಫೈನಲ್ ಪಂದ್ಯಾಟದಲ್ಲಿ ನಮ್ಮ ಭಾರತ ದೇಶ ತುಂಬ ಚೆನ್ನಾಗಿ ಟ್ರೋಫಿನ ತಮ್ಮದಾಗಿಸ್ಕೊಳ್ಳುತ್ತೆ ಅನ್ನೋ ಒಂದು ಉತ್ಸಾಹದಿಂದ ನಾವೆಲ್ಲ ಆಟಗಾರರೆಲ್ಲ ತುಂಬ ಉತ್ಸಾಹದಿಂದ ಕಾಯ್ತಾ ಇದ್ದೇವೆ. ತುಂಬ ಚೆನ್ನಾಗಿ ಆಡ್ತವ್ರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆಲ್ಲ ಇದೆ. ಹಾಗಾಗಿ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ತಂಡದವರೆಲ್ಲ. ಆಲ್ ದಿ ಬೆಸ್ಟ್ ಇಂಡಿಯಾ. ಫೈನಲ್ ತಲುಪಿದೆ ಭಾರತ ತಂಡ. ಮತ್ತೆ ಇನ್ನೊಂದು ನ್ಯೂಜಿಲೆಂಡ್ ವಿರುದ್ಧ ಆಡಬೇಕಾಗುತ್ತೆ. ಬಟ್ ಏನಪ್ಪ ಅಂದರೆ ರೋಹಿತ್ ಕ್ಯಾಪ್ಟನ್ ಸಾರಥ್ಯದಲ್ಲಿ ಈಗ T20 ವರ್ಲ್ಡ್ ಕಪ್ ತಂದಿದ್ದಾರೆ ನಮ್ಮ ಇಂಡಿಯಾಗೆ. ಕಳೆದ ಬಾರಿ ಇದೇ ಥರ ಚಾಂಪಿಯನ್ ಟ್ರೋಫಿಗೆ ಫೈನಲ್ ಹೋಗಿ ಪಾಕಿಸ್ತಾನ ತಂಡದ ಮೇಲೆ ಸೋತಿದ್ರು. ಅದೇ ಪಾಕಿಸ್ತಾನ ಆತಿದ್ದಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಈ ಸತಿ ಪಾಕಿಸ್ತಾನದವ್ರನ್ನೇ ಆಚೆ ಹಾಕಿದ್ದಾರೆ ನಮ್ಮ ಭಾರತ ತಂಡವರು. ಮೊದಲು ಅದು ನಮಗೆ ತುಂಬ ಸಂತೋಷ ಆಯಿತು. ಅದಲ್ಲದೆ ಮತ್ತು ದುಬೈಲಿ ಈಗ ಭಾರತ ಫೈನಲ್ ಆಡ್ತಿದೆ ಭಾನುವಾರ. ಕೆಲವೊಂದು ಸೋಲೋ ಅಂತರದಲ್ಲಿ ನಿಂತು ಪಂದ್ಯಾಟವನ್ನು ಎರಡೂ ಸಮಯದಲ್ಲೂ ಗೆಲ್ಲಿಸಿರೋದು ನಮ್ಮ ಕಿಂಗ್ ಕೊಹ್ಲಿ. ಅವರ ಒಂದು ಅಭಿಮಾನಿಯಾಗಿ ನಾನು ಹೇಳ್ತಾಯಿದ್ದೀನಿ, ಭಾನುವಾರ ಅವ್ರ ಆಟಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಮತ್ತು ಇನ್ನೊಂದು ಈ T20 ವರ್ಲ್ಡ್ ಕಪ್ಪು ಹೋದ ವರ್ಷ ಏನು ತಂದುಕೊಟ್ರು ಅದೇ ರೀತಿಲಿ ಒಂದು ಕೀರ್ತಿನ ನಮ್ಮ ಭಾರತ ತಂಡಕ್ಕೆ ರೋಹಿತ್ ನಾಯಕತ್ವದಲ್ಲಿ ಅವರು ಈ ಸತಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಗಲಿ, ಗಿಲ್ ಅವರಾಗಲಿ, ಶ್ರೇಯಸ್ ಅವರು ಉತ್ತಮವಾಗಿ ಆಡ್ತಿರೋ ಮಿಡ್ಲ್ ಆರ್ಡರ್ ನಮ್ಮ ಹಾರ್ದಿಕ್ ಪಾಂಡ್ಯ, ನಮ್ಮ ಹೆಮ್ಮೆಯ ಕನ್ನಡಿಗ KL ರಾಹುಲ್ ಅವರಾಗಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವರೆಲ್ಲ ಹೊಂದಿರೋ ಒಂದು ಟೀಮು ನಮ್ಮ ಭಾರತ ತಂಡ ಖಂಡಿತವಾಗ್ಲೂ ಜಯಿಸುತ್ತೆ ಅಂತ ಒಂದು ನಂಬಿಕೆ ಇದೆ. ಆ ಸಂತೋಷ ನಾವು ಕಾಯ್ತಾ ಇದ್ದೀವಿ ಸರ್. ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಬಂದಿರೋದು ತುಂಬ ಖುಷಿ ಇದೆ. ಪದೇ ಬರ್ತಾನೆ ಇರ್ತಾರೆ, ಅದ್ರ ಬಗ್ಗೆ ಏನು ಮಾತಿಲ್ಲ. ನಮಗೆ ಗೊತ್ತು ಸೆಮಿಫೈನಲ್ ಬಂದೇ ಬರ್ತಾರೆ, ಆದರೆ ಬಂದ್ಬಿಟ್ಟು ಸೋಲ್ತಾರೆ, ಅದು ಬೇಜಾರಾಗ್ತಿದ್ದು. ಅದರಲ್ಲೂ ಸೋಲೋದೇ ನಮಗೆ ನ್ಯೂಜಿಲೆಂಡು ಅವರೇ ತೊಂದರೆ ಕೊಡ್ತಾ ಇರೋದು. ಈ ಬಾರಿ ಅವರೇ ಆಪೋಸಿಟ್ ಬಂದಿರೋದ್ರಿಂದ ಫೈನಲಲ್ಲಿ ಅವ್ರು ಸೋಲ್ಸಿದ್ರೆ ಇಷ್ಟು ವರ್ಷ ಏನು ನಮ್ಮ ಸೋಲ್ಸಿದ್ರೆ ಎಲ್ಲದಕ್ಕೂ ಸರಿ ಉತ್ತರ ಕೊಟ್ಟಂಗಾಗುತ್ತೆ. ಚೆನ್ನಾಗಿ ಆಡಬೇಕು. ನಮ್ಮ KL ರಾಹುಲ್ ಸೂಪರಾಗಿ ಆಡಿದ್ದಾರೆ. ಫೈನಲ್ ಆಡ್ತಾರೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ರಾಹುಲ್ ಹಾಗೂ ರೋಹಿತ್ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಮತ್ತು ಇನ್ನು ಮಿಕ್ಕವರೆಲ್ಲ ಅವರಿಗೆ ಸಪೋರ್ಟ್ ಕೊಟ್ಟು ಈ ಸಾರಿ ಚಾಂಪಿಯನ್ಶಿಪ್ ಭಾರತದವರೇ ತೆಗೆದುಕೊಳ್ತಾರೆ ಅಂತ ನನ್ನ ಆಸೆ ಇದೆ. ತೊಗೊತಾರೆ, ಗ್ಯಾರಂಟಿ ತೊಗೊತಾರೆ. ಥ್ಯಾಂಕ್ ಯು. ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ. ಸೊ ನ್ಯೂಜಿಲ್ಯಾಂಡ್ ಗೆದ್ದರೆ ಖುಷಿನೇ, ಬಟ್ ಇಂಡಿಯಾ ಗೆದ್ದರೆ ಡಬಲ್ ಖುಷಿ. ಯಾಕೆಂದರೆ ನ್ಯೂಜಿಲ್ಯಾಂಡ್ ಇದುವರೆಗೂ ಗೆದ್ದಿಲ್ಲ. ಸೊ ಸೆಮಿಫೈನಲ್ಸಲ್ಲಿ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲ್ಯಾಂಡ್ ಇಬ್ಬರಲ್ಲಿ ಯಾರು ಗೆದ್ದಿದ್ರು ಫೈನಲ್ಸ್ ಇಂಡಿಯಾ ಜೊತೆ ಆಡಬೇಕಿತ್ತು. ಸೊ ಇಂಡಿಯಾ ಓಪನಿಂಗ್ ಇಂಡಿಯಾದಲ್ಲಿ ಗಿಲ್ ಮತ್ತು ರೋಹಿತ್ ಶರ್ಮಾ ಚೆನ್ನಾಗಿ ಆಡಿಕೊಟ್ರೆ ಮಿಡಲ್ ಆರ್ಡರ್ಸು ತುಂಬ ಚೆನ್ನಾಗಿ ಆಡ್ಬೋದು. ಆ್ಯಂಡ್ ಇಂಡಿಯಾ ಗೆದ್ದರೆ ತುಂಬ ಖುಷಿನೇ. ಆಮೇಲೆ ಬೌಲರ್ಸಲ್ಲಿ ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್, ಮೊಹಮ್ಮದ್ ಶಮಿ ಅವರೆಲ್ಲ ಮೊಹಮ್ಮದ್ ಶಮಿ ಓಪನಿಂಗ್ ಚೆನ್ನಾಗಿ ಮಾಡಿಕೊಟ್ರೆ, ಮಿಡಲ್ ಆರ್ಡರ್ಸಲ್ಲೂ ಸ್ಪಿನ್ನರ್ಸ್ ಬಂದಮೇಲೆ ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ಚೆನ್ನಾಗಿ ಆಗ್ತಾರೆ. ಆಮೇಲೆ ಇತ್ತೀಚೆಗೆ ವರುಣ್ ಚಕ್ರವರ್ತಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಚೆನ್ನಾಗಿ ಆಡಲಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್ ಇಂಡಿಯಾ. ಶುಭ್ಮನ್ ಗಿಲ್ಲು, KL ರಾಹುಲ್ ಅವರಂಥ ಘಟಾನುಘಟಿಗಳೇ ಇದ್ದಾರೆ. ಒಂದು ರೀತಿ ಹೇಳಬೇಕು ಅಂತಂದರೆ ನಮ್ಮ ಇಂಡಿಯಾ ಬಲಿಷ್ಠ ತಂಡವಾಗಿದೆ. ಆದ್ರೂ ಅದನ್ನು ನ್ಯೂಜಿಲೆಂಡನ್ನು ನಾವು ಕಳಪೆ ಅಂತ ಹೇಳೋಂಗಿಲ್ಲ. ಅಲ್ಲೂ ಒಳ್ಳೊಳ್ಳೆ ಬ್ಯಾಟರ್ಗಳಿದ್ದಾರೆ ಮತ್ತು ಬೌಲರ್ಗಳಿದ್ದಾರೆ. ಇದನ್ನು ಮೀರಿ ನಮ್ಮ ಇಂಡಿಯಾ ಫೈನಲ್ ಗೆದ್ದದೇ ಆದರೆ ನಮ್ಮ ಭಾರತಕ್ಕೆ 2ನೇ ವಿಶ್ವಕಪ್ ಬಂದಂತಾಗುತ್ತದೆ. ಹಾಗಾಗಿ ನಾವು ಭಾರತಕ್ಕೆ ಎಲ್ಲರೂ ಸಹ ಗೆಲ್ಲಲಿ ಅಂತ ನಾವು ಹೇಳಿ ಆಲ್ ದ ಬೆಸ್ಟ್ ಅಂತ ಕೋರ್ತೇನೆ. ಮತ್ತು ಇತರ ತಂಡಗಳ ನಡುವೆ ನೋಡಿದ್ರೆ ನಮ್ಮ ಫೇವರೆಟ್ ಇಂಡಿಯಾನೇ ಆಗಿದೆ. ಆಲ್ ದ ಬೆಸ್ಟ್ ಇಂಡಿಯಾ.